ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾನುವಾರ, ಹಾಗಾಗಿ ನಾನು ಫಿಶ್ ತರೋಣ ಅಂತ ಹೊರಟಿದ್ದೀನಿ. ಇವಾಗ ಫಿಶ್ ಅಂಗಡಿಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ನಾನು ಕೂಡ ಹೊರಟಿದ್ದೀನಿ, ನೀವು ಕೂಡ ನನ್ನ ಜೊತೆ ಬನ್ನಿ. ಏನು ಫಿಶ್ ತಗೊಳ್ತೀನಿ, ಹೇಗೆ ಸಾರು ಮಾಡ್ತೀನಿ, ಎಲ್ಲವೂ ಕೂಡ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ಬನ್ನಿ, ಇವಾಗ ನಾವು ಮಾರ್ಕೆಟ್ಗೆ ಹೋಗೋಣ. ನಮಗೆ ಫ್ರೆಶ್ ಮೀನು ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ಇವಾಗ ಮಂಗಳೂರು ಫಿಶ್ ಮಾರ್ಟ್ ಇಲ್ಲಿ ಬಂದಿದ್ದೀನಿ ನಾನು. ಏನೆಲ್ಲ ಮೀನಿದೆ ನೋಡಿ. ಇದು ನಂಗು, ಬಾಂಗ್ಡ, ಬಾಯಿಗಿ, ಹಾಗೆ ಮತ್ತಿ ಅಂತಾರೆ ಅದು, ಮತ್ತು ಇನ್ನೇನೋ ಇದೆ. ನನಗೆ ತುಂಬ ವೆರೈಟೀಸ್ ಇದೆ ಇಲ್ಲಿ. ನಾನಿದರಲ್ಲಿ ನಂಗು ತಗೊಳ್ಳೋಣ ಅಂತ ಹೇಳಿ ತಗೊಳ್ತಾ ಇದ್ದೀನಿ. ಪಾಂಪ್ಲೇಟು, ತುಂಬ ವೆರೈಟೀಸ್ ಮೀನುಗಳಿದ್ದಾವೆ. ನಾನಿಲ್ಲಿ ನಂಗೆ ತೊಗೊಂಡಿದ್ದೀನಿ. ಇವಾಗ ಅವರು ಅದನ್ನು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಸಿಪ್ಪೆ ಒತ್ತಲಿಕ್ಕೆ ಉಂಟಲ್ಲ, ಆ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡಿ ಕೊಡ್ತಾರೆ. ನಾನಿವಾಗ ಆಲ್ರೆಡಿ ನಂಗನ್ನು ತೊಗೊಂಡು ಬಂದೆ. 1 kg ನಂಗನ್ನು ನಾನು ತೊಗೊಂಡು ಬಂದೆ. ಇಲ್ಲಿ ದೊಡ್ಡ ನಂಗು. ಇದನ್ನು ಫ್ರೈ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಇದನ್ನು ಸಾರು ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರು ಕಟ್ ಮಾಡಿ ಕೊಡ್ತಾರೆ, ಬಟ್ ನನಗೆ ಅದು ಸರಿಯಾಗಲ್ಲ. ನಾನು ಮತ್ತೆ ಅದನ್ನ ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಇಡೀ ಮೀನನ್ನು ಹಾಗೆ ಅವ್ರ ಹತ್ರ ಸಿಪ್ಪೆ ಮಾತ್ರ ಹೊಚ್ಕೊಂಡು ತೊಗೊಂಡು ಬಂದೆ. ಈ ನಂಗಿನ ಮೀನಿನ ಮೇಲುಗಡೆ ಸಿಪ್ಪೆಯನ್ನು ತೆಗಿಬೇಕು. ಅದನ್ನು ಕ್ಲೀನ್ ಮಾಡೋದು ಕೂಡ ಒಂದಿನ ನಾನು ನಿಮಗೆ ತೋರಿಸ್ತೇನೆ. ಇವತ್ತು ತೋರಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈಗ ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡೋಣ. ಇಲ್ಲಿ ನಾನು ಒಂದು 7 ರಿಂದ 8 ಬ್ಯಾಡಿಗೆ ಮೆಣಸಿನ್ಕಾಯನ್ನು ತೊಗೊಂಡಿದ್ದೇನೆ. ಮೆಣಸಿನ್ಕಾಯನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದಕ್ಕೆ ಸ್ವಲ್ಪ ಖಾರವಾಗಿದ್ದರೆ ಮೀನು ಸಾರು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಟೇಸ್ಟಿಯಾಗಿರುತ್ತೆ. ಇವಾಗ 1 ಸ್ಪೂನು ಧನಿಯಾ, ಒಂದು ಅರ್ಧ ಸ್ಪೂನು ಕಾಳು ಮೆಣಸು, ಹಾಗೆ ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನು ಮೆಂತ್ಯ, ಎಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ಎಣ್ಣೆಯನ್ನು ಸೇರಿಸ್ತಾ ಇಲ್ಲ. ನೀವು ಎಣ್ಣೆ ಬೇಕಾದರೆ ಹಾಕಿ ಫ್ರೈ ಮಾಡ್ಕೊಳ್ಬೋದು, ಆದರೆ ಡ್ರೈ ರೋಸ್ಟ್ ಮೀನು ಸಾರಿಗೆ ಆದಷ್ಟು ರೋಸ್ಟನ್ನು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಇವಾಗ ನಾವು ಡ್ರೈ ರೋಸ್ಟ್ ಮಾಡಿಕೊಳ್ಳುವ ಮಸಾಲೆಗಳನ್ನು. ಇವಾಗ ಇದು ಆಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಇನ್ನೊಂದು ಕಡೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಅಂದರೆ 1 ಕಾಯಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಯಿಯನ್ನು ತಗೊಂಡಿದ್ದೇನೆ ನಾನು. ಹಾಗೆ 1 ಸಣ್ಣ ಹುಣಸೆಹಣ್ಣು ಜಾಸ್ತಿ ಬೇಡ ಈ ಮೀನಿಗೆ, ಸ್ವಲ್ಪ ಹಾಕಿದರೆ ಸಾಕು. ಒಂದು ಅರ್ಧ ಸ್ಪೂನು ಅರಿಶಿಣದ ಪೌಡರು, ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಇಂಚು ಶುಂಠಿ, ಒಂದು ಅರ್ಧ ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ನಾನು ಈಗ ಹುರಿದಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಮಸಾಲೆ ತಣ್ಣಗಾಗಿದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡಾಗಿ ರುಬ್ಕೊಂಡು ಬರ್ತೀನಿ. ಇವಾಗ ನೋಡಿ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಮೀನು ಸಾರಿಗೆ ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಾವು ಗ್ರೈಂಡರಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ನಾವು ತುಂಬ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹೇಳಿದರೆ ನೀವು ಹಾಗೆ ಮಸಾಲೆಯನ್ನು ಹಾಕಿ ಕೂಡ ಕುದಿಸ್ಕೊಳ್ಬೋದು. ಈ ಮೆಥಡ್ ಬೇಡ ಅಂತ ಹೇಳಿದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಡೈರೆಕ್ಟಾಗಿ ಮಸಾಲೆಯನ್ನು ಹಾಕಿ ನೀರು ಹಾಕಿ ಕೂಡ ಕುದಿಸ್ಕೊಳ್ಬೋದು. ಇಲ್ಲಿ ನಾನು ಒಂದು ಅರ್ಧ ಈರುಳ್ಳಿಯನ್ನು ರುಬ್ಲಿಕ್ಕೆ ಹಾಕಿದ್ದೇನಲ್ಲ, ಇನ್ನೊಂದು ಅರ್ಧ ಈರುಳ್ಳಿ ಉಳಿದಿದೆ ಅಲ್ಲ, ಅದನ್ನು ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೇನೆ. ಈ ಎಣ್ಣೆಯಲ್ಲಿ ಅರ್ಧ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಅರ್ಧ ಟೊಮೆಟೊವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಎರಡನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಹಾಗೆ ಇಲ್ಲಿ ನಿಮಗೆ ಹಸಿಮೆಣಸಿನಕಾಯಿ ಬೇಕಾದರೆ ಸೇರಿಸ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅನ್ನೋರು ಇಲ್ಲಿ ಒಂದು 2-3 ಹಸಿಮೆಣಸಿನಕಾಯಿ ಕೂಡ ಸೇರಿಸ್ಬೋದು. ಮೀನು ಸಾರಿನ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ನಾವು ನೀಟಾಗಿ. ಈಗ ನಾವು ರುಬ್ಕೊಂಡಿದ್ದೀವಲ್ಲ, ಆ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳುವ. ಈಗ ಇದನ್ನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ಕೊಳ್ತೇನೆ ನಾನು. ಅಂದರೆ ನಮ್ಮ ಮೀನು ಸಾರಿನ ಹದ ಎಷ್ಟು ಬೇಕು, ತಿಕ್ನೆಸ್ ಎಷ್ಟು ಬೇಕು ಅಷ್ಟಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ಬೋದು. ಈಗ ಇದು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೇನೆ ನಾನು. ಸ್ವಲ್ಪ ದಪ್ಪ ಅನಿಸ್ತಿದೆ ಅಲ್ವಾ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ತುಂಬ ನೀರಾಗಿ ಕೂಡ ಮಾಡ್ಕೊಳ್ಬೇಡಿ, ಯಾಕಂದರೆ ಮೀನು ಸಾರು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನೀರು ಹಾಕ್ಕೊಳ್ತೇವೆ, ಇಷ್ಟಿದ್ರೆ ಸಾಕು. ಈಗ ಹದವಾಗಿದೆ. ಇದನ್ನು ನಾನು ಚೆನ್ನಾಗಿ ಕುದಿಯೋ ತನಕ ಬಿಡ್ತೇನೆ. ಇವಾಗ ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಾವು. ಉಪ್ಪನ್ನು ಹಾಕಿ ಮಸಾಲೆಯನ್ನು ಕುದಿಲಿಕ್ಕೆ ಬಿಡೋಣ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಮತ್ತು ಬೇಕಾದರೆ ಕೂಡ ಮತ್ತೆ ಹಾಕ್ಕೊಳ್ಬೋದು. ನಾನು ಈ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿದ್ದೇನೆ ಇವಾಗ. ಮತ್ತೆ ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೊಳ್ಬೋದು. ಇವಾಗ ಮಸಾಲೆ ಕೂಡ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದನ್ನು ಒಂದು ಸಲ ನಾವು ಹೀಗೆ ಸೌಟ್ ಹಾಕಿ ತಿರುಗಿಸ್ಕೊಳ್ಳೋಣ. ಈಗ ನಾವು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮೀನನ್ನು ಸೇರಿಸೋಣ. ನಂಗು ಮೀನು ನಾನು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಮುಳ್ಳೆಲ್ಲ ಬರುವುದಿಲ್ಲ, ಮಕ್ಕಳೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಜಾಸ್ತಿ ಮುಳ್ಳಿರೋದಿಲ್ಲ. ಇವಾಗ ಎಲ್ಲ ಮೀನನ್ನು ಕೂಡ ಈ ಮಸಾಲೆಯಲ್ಲಿ ಹಾಕ್ಕೊಳ್ಳುವ. ಈ ಮೀನನ್ನು ಹಾಕಿ ನಾವು ಜಾಸ್ತಿ ಹೊತ್ತು ಕೂಡ ಕುದಿಸಲಿಕ್ಕೆ ಹೋಗಬಾರ್ದು, ಯಾಕಂದರೆ ಮೀನು ಬೇಗ ಕರಗಿ ಪುಡಿ ಪುಡಿ ಆಗುವ ಚಾನ್ಸಸ್ ಇರ್ತದೆ. ಇದು ಬೇಗ ಬೆಂದ್ಕೊಳ್ಳುತ್ತೆ ಈ ಮೀನು, ಹಾಗಾಗಿ ತುಂಬ ಟೇಸ್ಟ್ ಕೂಡ ಇರುತ್ತೆ ಈ ಮೀನು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಚಿಕ್ಕ ಚಿಕ್ಕ ಮೀನು ಕೂಡ ಬರ್ತದೆ, ಅದನ್ನು ಚಿಕ್ಕ ಚಿಕ್ಕ ಆದರೆ ಅದು ಸಿಪ್ಪೆ ಹೊಚ್ಚಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆದರೂ ಕೂಡ ಸಾರು ತುಂಬ ಟೇಸ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಮೀನನ್ನು ಹಾಕಿ ಜಾಸ್ತಿ ನೀವು ಹೀಗೆ ಮಾಡಲಿಕ್ಕೆ ಹೋಗಬೇಡಿ ಸೌಟಲ್ಲಿ, ಯಾಕಂದರೆ ಮೀನು ಪುಡಿ ಆಗ್ತದೆ ತುಂಬ ಬೇಗನೆ ಇದು ಬೆಂದ್ಕೊಳ್ಳೋದ್ರಿಂದ. ಇವಾಗ ಇದನ್ನು ಮೀನು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡೋಣ ನಾವು, ಯಾಕಂದರೆ ಮೀನು ಸ್ವಲ್ಪ ಹೊತ್ತು ಬೇಯಬೇಕಲ್ವ, ಹಾಗಾಗಿ ಜಾಸ್ತಿ ಹೊತ್ತು ಬೇಡ. ಇನ್ನೊಂದು ಸಲ ಇದು ಕುದಿ ಬಂದರೆ ಸಾಕು ನಮಗೆ. ಇವಾಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಅಂದರೆ ಕಡಿಮೆ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಳಿ. ಮಸಾಲೆ ನಾವು ಮೀನು ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ. ಆವಾಗ ಮೀನು ಸಾರು ಪಕ್ಕ ಕರೆಕ್ಟಾಗಿ ರೆಡಿ ಆಗುತ್ತೆ, ಅಂದರೆ ಮೀನು ಸರಿಯಾಗಿ ಬೆಂದಿರುತ್ತೆ. ಇವಾಗ ಮೀನು ಸಾರು ಚೆನ್ನಾಗಿ ಕುದಿ ಬಂದಿದೆ, ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಒಂದು ಸಲ ನಾನು ಈ ರೀತಿ ಮಾಡ್ತೇನೆ, ಅಂದರೆ ಜಾಸ್ತಿ ಸೌಟನ್ನು ಹಾಕಿ ತಿರುಗಿಸ್ಲಿಕ್ಕೆಲ್ಲ ಹೋಗಬೇಡಿ. ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ನಾನು ಮೀನು ಸಾರು ಕೂಡ ಆಫ್ ಮಾಡಿದ್ದೇನೆ, ಸ್ಟವ್ ಆಫ್ ಮಾಡಿದ್ದೇನೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಈಗ ನಮ್ಮ ತುಂಬ ಟೇಸ್ಟಿಯಾಗಿರುವಂಥ ನಂಗು ಮೀನು ಸಾರು ರೆಡಿಯಾಗಿದೆ. ಕೊಚ್ಚಕ್ಕಿ ರೈಸ್ ಕೂಡ ರೆಡಿಯಾಗಿದೆ. ಈಗ ಫಸ್ಟ್ ಊಟ ಮಾಡುವ. ಈ ನಂಗು ಮೀನು ಸಾರು ನಿಮಗೆ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.